सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈಗ ನಾವು ಒಟ್ಟು 8 ಅಧ್ಯಾಯಗಳನ್ನ ಈ ಭಗವದ್ಗೀತೆಯಲ್ಲಿ ಒಂದು 100 ಉಪನ್ಯಾಸಗಳ ಮೂಲಕ 8 ಅಧ್ಯಾಯಗಳನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸಾಮಾನ್ಯವಾಗಿ ಈ ಗುಹ್ಯವಾಗಿರ್ತಕ್ಕಂತಹ ವಿದ್ಯೆ ಸರಳವಾದ ಭಾಷೆಯಲ್ಲಿ ಅದು ಸಹಜವಾಗಿ ಚಲಿಸ್ತಾ ಇದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಅದು ನಮಗೆ ಅರ್ಥ ಆಗಿರುವ ತರ ಆಗುತ್ತೆ. ಆದರೆ ಅದನ್ನ ಯಾವಾಗ ನೀವು ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಿ ಅವಾಗ ಅದು ನಿಮಗೆ ಸರಿಯಾಗಿ ಸಿಗೋದಿಲ್ಲ. ಆ ಕಾರಣದಿಂದ ಈ 8ನೇ ಅಧ್ಯಾಯದ ಅಭಿಪ್ರಾಯಗಳನ್ನ ಕೇಳಿದ ಮೇಲೆ ನಾನು ಒಂದಿಷ್ಟು ಗೈಡ್ ಮಾಡೋದೇನಂತಂದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಒಂದಿಷ್ಟು ನೋಟ್ಸ್ ಮಾಡಿಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ನಿಮಗೆ. 1 ಗಂಟೆ ಉಪನ್ಯಾಸದಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ವಿಶೇಷವಾಗಿ ನೋಟ್ ಮಾಡಿಕೋಬೇಕು. ಆ ನೋಟ್ ಮಾಡಿಕೊಳ್ತಾ ಹೋದ್ರಂತಂದ್ರೆ ಅವಾಗ ಒಂದು ಸಾರಿ ನಾವು 8ನೇ ಅಧ್ಯಾಯವನ್ನ ಹೇಳ್ಬೇಕು ಅಂತಂದಾಗ ಆ ನೋಟ್ಸ್ ಮಾಡಿರ್ತಕ್ಕಂಥ ಪಾಯಿಂಟ್ ಇಟ್ಕೊಂಡ್ರೆ ಸಾಕು, ಅಷ್ಟು ನಿಮಗೆ ವಿಷಯ ಅದು ಲಿಂಕ್ ಆಗ್ತಾ ಬರ್ತದ, ಸ್ಮೃತಿಯಲ್ಲಿ ಇರ್ತದ, ಆದ್ರೆ ಅದು ಕನೆಕ್ಟ್ ಆಗ್ತಿರಂಗಿಲ್ಲ. ಅದಕ್ಕೆ ಯಾಕಂದ್ರೆ ಧಾರಣ ಶಕ್ತಿ ಕಡಿಮೆ ಇರ್ತದೆ ನಮಗೆ. ಯಾಕೆ ಧಾರಣ ಶಕ್ತಿ ಕಡಿಮೆ ಇದೆ ಅಂದ್ರೆ ಅದರೊಳಗಡೆಗೆ ನಮ್ಮ ಸಂಸ್ಕಾರ ಇಲ್ಲದೆ ಇರೋದ್ರಿಂದ ನಮಗೆ ಧಾರಣ ಶಕ್ತಿ ಕಡಿಮೆ ಇರ್ತದ. ಹಾಗಾಗಿ ಯಾವಾಗ ಅದನ್ನ ನಾವು ಒಂದಿಷ್ಟು ಪಾಯಿಂಟ್ಸ್ ಅನ್ನ ನೋಟ್ ಮಾಡಿಕೊಳ್ತೀವಿ, ದೆನ್ ಅವಾಗ ಅದರದ್ದು ಎಲ್ಲನೂ ಫೈಲ್ ಇರ್ತದ ಮೈಂಡ್ ಅಲ್ಲಿ. ಬಿಕಾಸ್ ಅದು ಒಳ್ಳೆ ಕಂಪ್ಯೂಟರ್ ಇದ್ದಂಗೆ, ಅದು ಎಲ್ಲವನ್ನ ಸ್ಟೋರ್ ಮಾಡಿಕೊಂಡಿರ್ತದ. ಅದು ನೀವು ಯಾವಾಗ ಒಂದು ಪಾಯಿಂಟ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅವಾಗ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎಲ್ಲನೂ ಕೂಡ ಓಪನ್ ಆಗುತ್ತೆ. ಆ ಕಾರಣದಿಂದ ನನಗೆ
8ನೇ ಅಧ್ಯಾಯದಲ್ಲಿ ಕೆಲವೊಂದು ಇಷ್ಟು ಜನ ರತ್ನ ಮತ್ತೆ ಶುಭ ಅವರು ಒಂದಿಷ್ಟು ಸಬ್ಜೆಕ್ಟ್ ಅನ್ನ ಟಚ್ ಮಾಡಿದ್ರೆ ಬಿಟ್ರೆ ಉಳಿದವರು ಯಾರು ಕೂಡ ಅದರ ಹತ್ತಿರಕ್ಕೆ ಸಬ್ಜೆಕ್ಟಿಗೆ ಬರ್ಲಿಲ್ಲ. ನನಗೆ ಯಾಕೋ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ 8ನೇ ಅಧ್ಯಾಯದ್ದು. ಬೇರೆ ಎಲ್ಲ ತುಂಬಾ ಚೆನ್ನಾಗಿ ಅಭಿಪ್ರಾಯಗಳನ್ನ ತಿಳಿಸ್ತೀರಿ, ಆದ್ರೆ 8ನೇ ಅಧ್ಯಾಯದಲ್ಲಿ ಅಷ್ಟು ದೀರ್ಘವಾಗಿ ಅಂದ್ರೆ ಆ ಸಬ್ಜೆಕ್ಟಿಗೆ ಹತ್ತಿರಕ್ಕೆ ಬರ್ಲಿಲ್ಲ, ದೂರದಲ್ಲೇನೆ ಜಂಪ್ ಮಾಡಿಬಿಟ್ರಿ ಎಲ್ಲಾನು. ಅವನು ಮೊದಲು ಸಚಿನ್ ಒಂದು ಭಕ್ತಿ ತಗೊಂಡ್ಬಿಟ್ಟ, ಎಲ್ಲ ಅಲ್ಲೇ ಸುತ್ತ ಹಾಕ್ಬಿಟ್ರಿ ಎಲ್ಲರೂ. ಯಾರು ದಾಟಿ ಆ ಚೌಕಟ್ಟು ದಾಟಿ ಹೊರಗಡೆ ಬರೋದು ಕಾಣ್ಲೇ ಇಲ್ಲ ಸುಮಾರು ಜನ. ಹಾಗೆ ನಾವು ಸ್ಟಿಕ್ ಆಗ್ಬಾರ್ದು. ಯಾರೋ ಒಬ್ರು ಒಂದ್ ಹೇಳಿದ್ರೆ ಇನ್ನೊಂದನ್ನ ನೋಡ್ಬಿಟ್ಟು ಇನ್ನೊಂದು ಹೇಳೋದನ್ನ ಅವ್ರು ಅದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೇರೆದ ಕಡೆಗೆ ನೋಡ್ಬಿಟ್ಟು ಇದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕವರ್ ಮಾಡಿಬಿಡ್ಬೇಕು ಇಡೀ ಅಧ್ಯಾಯನ. ಅವಾಗ ಏನಾಗುತ್ತೆ, ಒಂದ್ಸಲ ರಿಪೀಟ್ ಆಗುತ್ತೆ ಅದು ಸಬ್ಜೆಕ್ಟ್. ಇಲ್ಲದೆ ಹೋದ್ರೆ ಏನಾಗುತ್ತೆ, ಸೊ ಒಂದೇ ಭಾಗ ನಾವು ತಿಳ್ಕೊಂಡಂಗಾಗತ್ತೆ, ಮತ್ತೊಂದು ಭಾಗ ನೆನಪಿಗೆ ಬರೋದು ಕಷ್ಟ ಆಗತ್ತೆ. ಹಾಗಾಗಿ 9ನೇ ಅಧ್ಯಾಯ ನಾವು ಮುಗಿಸಿದ ಮೇಲೆ ಎಲ್ಲರೂ ಕೂಡ ಪ್ರತಿಯೊಂದು ಶ್ಲೋಕವನ್ನ ಒಬ್ಬೊಬ್ರು ಒಂದೊಂದು ಶ್ಲೋಕ ಯಾರು ಒಂದು ಮಾತನಾಡಿದ್ರಂತ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕೆಲವೊಮ್ಮೆ ಸಮಾನವಾಗಿ ಸ್ವಲ್ಪ ಮಂದಾಧಿಕಾರಿಗಳನ್ನ ಮೊದಲು ಮಾತಾಡಿಸ್ತಿರ್ತೇನೆ ನಾನು. ಅಂದ್ರೆ ಅವರು ಯಾವ್ದು ಹೇಳಿದ್ಮೇಲೆ ಬಿಟ್ಟಿರ್ತಕ್ಕಂಥದ್ದನ್ನು ಉಳಿದವ್ರು ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೊಳಕ್ಕೆ ಕೆಪಾಸಿಟಿ ಇರ್ತಕ್ಕಂಥವ್ರು ಅದನ್ನ ಮಾಡ್ಲಿ ಅನ್ನುವಂತ ಕಾರಣದಿಂದ. ಸೊ ಹಾಗಾಗಿ 9ನೇ ಅಧ್ಯಾಯದ ಕೊನೆಯಲ್ಲಿ ನಾವು 9ನೇ ಅಧ್ಯಾಯವನ್ನ ನೋಡುವಾಗ ನನ್ನದೊಂದು ಕೋರಿಕೆ ಇದೆ, ಎಲ್ಲರೂ ಕೂಡ ಪ್ರತಿಯೊಂದು ಒಂದೊಂದು ಶ್ಲೋಕವನ್ನ ಟಚ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಸಂಪೂರ್ಣ ನಾವು 9ನೇ ಅಧ್ಯಾಯವನ್ನ ನೋಡಿದಂಗಾಗತ್ತೆ. ಯಾಕಂದ್ರೆ ಇದು ಆಲ್ರೆಡಿ ವೀಕ್ಲಿ ಒಂದು ಕ್ಲಾಸ್ ಇರೋದ್ರಿಂದ ಕೇಳಿದ ತಕ್ಷಣಕ್ಕೆ ಮರ್ತೋಗ್ಬಿಡ್ತದೆ, ಮತ್ತೆ ಅದು ನಮಗೆ ಸಿಗೋದಿಲ್ಲ. ಹಾಗಾಗಿ ಎಲ್ಲರಿಗೆ ಅಂದ್ರೆ ಇದರಲ್ಲಿ ಸ್ವಲ್ಪ ಜನ ಬರ್ಕೊಳ್ಳೋರಿಗೆ ಬಿಟ್ಟು ಉಳಿದವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಒಂದ್ ಸ್ವಲ್ಪ ಕೆಲವೊಂದು ಪಾಯಿಂಟ್ ಅನ್ನ ನೋಟ್ ಮಾಡಿಕೊಳ್ರಿ. ನೋಟ್ ಮಾಡಿಕೊಂಡ್ರಿ ಅಂತಂದ್ರೆ ನಿಮಗೆ ಈಸಿ ಆಗುತ್ತೆ. ಮತ್ತೆ ಇಷ್ಟು ಒಂದು ಅಧ್ಯಾಯದಲ್ಲಿ 28, 30, 40 ಹಿಂಗ ಶ್ಲೋಕಗಳಿರ್ತವೆ. ಆದ್ರೆ ಯಾವುದೋ ಒಂದು ತುಂಬಾ ಇಷ್ಟ ಆಗಿರ್ತದೆ ನಿಮಗೆ. ಇಷ್ಟ ಆಗದೆ ಇದ್ದಿದ್ರೆ ಇಷ್ಟು ಈಗ 100 ಉಪನ್ಯಾಸಗಳ ತನಕ ನೀವು ಯಾಕೆ ಜೊತೆಯಲ್ಲಿ ಬರ್ತಾ ಇದ್ರಿ? ಯಾವಾಗೋ ವಿಡ್ರಾ ಮಾಡ್ಕೊಂತಿದ್ರಿ. ನಿಮಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಆಸಕ್ತಿ ಇದೆ. ಆದ್ರೆ ಅಷ್ಟು ಆಸಕ್ತಿ ಸಾಕಾಗೋದಿಲ್ಲ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಆಸಕ್ತಿ ಬೇಕಾಗತ್ತೆ. ಸೊ ಹಾಗಾಗಿ ಒಂದಿಷ್ಟು ಪಾಯಿಂಟ್ ಅನ್ನ ನೋಟ್ ಮಾಡಿಕೊಳ್ಳಿ, ನೋಟ್ ಮಾಡಿಕೊಂಡು ಹೇಳಿದಿರಿ ಅಂತಂದ್ರೆ ಸರಿ ಹೋಗುತ್ತೆ. ಮತ್ತೆ ಆಮೇಲೆ ಪ್ರಶ್ನೆಗಳನ್ನೇ ಕೇಳುವಾಗ ಮುಕ್ತವಾಗಿ ಕೇಳಿ. ಏನು ಅದೇನ್ ಚಿಕ್ಕದು ದೊಡ್ಡದು ಏನಿಲ್ಲ. ಅದು ಎಷ್ಟೆಷ್ಟು ಚಿಕ್ಕ ಪ್ರಶ್ನೆಗಳನ್ನು ಕೂಡ ಕೇಳ್ತೀವಿ ಅಷ್ಟಷ್ಟು ಒಂದ್ ಪಕ್ಷ ನಿಮ್ಗೆ ಅನ್ಕೊಂಡಿರ್ತೀರಿ ನನಗಷ್ಟೇ ಡೌಟ್ ಬಂದಿದೇನೋ ಅಂತ. ಇಲ್ಲ, ಅದು ಎಲ್ಲರದು ಡೌಟ್ ಆಗಿರ್ತದೆ. ಹಾಗಾಗಿ ಏನು ಸಂಕೋಚ ಇಲ್ಲ ಇಲ್ಲಿ. ಮುಕ್ತವಾಗಿ ಪ್ರಶ್ನೆಗಳನ್ನ ಕೇಳೋದ್ರಿಂದ ಸಬ್ಜೆಕ್ಟ್ ಮತ್ತಷ್ಟು ನಿಮಗೆ ಕ್ಲಾರಿಟಿ ಇರ್ತದ. ಇನ್ನು ಯಾವಾಗಾದ್ರೂ ನೀವು ಯಾರ ಹತ್ರ ಮಾತನಾಡುವಾಗ್ಲೂ ಕೂಡ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದ. ಮೊದಲು ನಾವು ಪಾಠ ತಗೊಳ್ಳುವಾಗ ಯಾರಾದ್ರೂ ಪ್ರಶ್ನೆ ಕೇಳ್ತಾರ ಅಂತ ಹೆದರ್ಕೊಳ್ತಿದ್ವಿ. ಈಗ ಪ್ರಶ್ನೆ ಕೇಳಲಿ ಅಂತಕ್ಕಂಥದ್ದು ಬರ್ತಿರ್ತದೆ. ಯಾವಾಗ್ಲೂ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕು, ಪ್ರಶ್ನೆ ಕೇಳಬೇಕು. ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ, ನಿಮಗೆ ಇದನ್ನ ಕೇಳಿ ಬಹಳಷ್ಟು ನಾನು ಏನು ಒಂದಿಷ್ಟು ಸ್ವಸ್ಥತೆಯನ್ನ ಪಡೆದಿದ್ದೀನಿ, ನಿಮಗೆ ನಮಸ್ಕಾರ ಅಂತಾರ. ಇನ್ಮೇಲೆ 9ನೇ ಅಧ್ಯಾಯದಿಂದ ನೀವು ನಮಸ್ಕಾರ ಹೇಳ್ಬೇಡಿ,
ನನಗೆ ಇಷ್ಟ ಆಗ್ಬೇಕು ಅಂತಂದ್ರೆ ನಾ ಏನ ಈ ಗೀತೆಯ ಮೂಲಕ ಪಾಠ ಮಾಡ್ತಾ ಇದ್ದೀವೋ, ಈ ಪಾಠವನ್ನ ಕೇಳಿದ ಮೇಲೆ ನಿಮಗೆ ಆನಂದ ಆಗ್ತಿತ್ತು ಅಂತಂದ್ರೆ ಆ ಆನಂದವನ್ನ ನನಗೆ ನೀವು ನಮಸ್ಕಾರದ ಮೂಲಕ ಕೊಡೋದಕ್ಕಿಂತನೂ ಕೂಡ ಪ್ರಶ್ನೆಗಳ ಮೂಲಕ ಕೊಡ್ರಿ. ಯಾರ್ ಪ್ರಶ್ನೆ ಕೇಳತ್ರಿ ಅವ್ರು ನನಗೆ ಭಾರಿ ಇಷ್ಟ ಆಗ್ತಾರೆ ನೋಡಿ. ಅದು ನೀವೆಲ್ಲ ಸೊ ಸ್ವೀಟ್ ಕೊಟ್ಟಂಗ, ನಮಸ್ಕಾರ ಕೊಟ್ಟಂಗ, ಅಂದ್ರೆ ನಿಮ್ಮ ಒಳಗಡೆ ಒಬ್ಬ ಪ್ರಶ್ನೆಕಾರ ಹುಟ್ಟಬೇಕು ಅಂತ, ಪ್ರಶ್ನಿಸುವೊಬ್ಬನು ಹುಟ್ಟಬೇಕು. ಇಷ್ಟನ್ನ ತಿಳಿಸುತ್ತಾ ಈಗ 9ನೇ ಅಧ್ಯಾಯವನ್ನು ಪ್ರವೇಶ ಮಾಡೋಣ. ಈ 8ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಅಕ್ಷರ ಬ್ರಹ್ಮ ಯೋಗ, ಓಂಕಾರ ಉಪಾಸನ ಯೋಗ, ಈ ಓಂಕಾರ ಉಪಾಸನೆಯನ್ನ ಮಾಡಿ ಆ ಸದ್ಗತಿಯನ್ನ ಪಡಿತಕ್ಕಂತಹ ಯೋಗಿಗಳ ಒಂದು ಏನು ಧಾರಣಾ ಶಕ್ತಿ ಇದೆ, ಆ ಧಾರಣ ಶಕ್ತಿಯನ್ನ ಹೇಗೆ ಕೆಲವೊಬ್ರು ಪಡ್ಕೊಳ್ತಾರೆ ಅಂತಕ್ಕಂತಹದ್ದನ್ನ ನಾವು ತಿಳಿಸಿದ್ವಿ. ನಾವು 4 ರೀತಿಯಾಗಿರ್ತಕ್ಕಂತಹ ಉಪಾಸಕರನ್ನ ನೋಡಿದ್ವಿ. ಯಾರು ಜ್ಞಾನಿ ಇದಾನೋ ಅವನ ಉಪಾಸನೆ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಅವನು ಈಗ ಆಲ್ರೆಡಿ ಅವನು ಮುಕ್ತನಾಗಿದ್ದಾನೆ. ಅವನು ಮತ್ತೆ ಯಾವುದೋ ಪರಂಧಾಮ ಅಥವಾ ಇನ್ಯಾವುದೋ ಲೋಕವನ್ನ ಸೇರುವಂತಹ ಅವಶ್ಯಕತೆ ಇಲ್ಲ. ಅವನು ಇಲ್ಲಿ ಇರುವಾಗಲೇ ಅವನು ಸಂಪೂರ್ಣವಾಗಿ ಆ ಅಖಂಡವಾಗಿರ್ತಕ್ಕಂತಹ ಪರಮಾತ್ಮನ ತತ್ವದಲ್ಲಿ ತನ್ನನ್ನ ತಾನು ಸೇರಿಸಿಕೊಂಡಿದ್ದಾನೆ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ಈ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂತಹ ಏನು ಕೆಲವೊಂದು ಪಾಯಿಂಟ್ಸ್ ನೋಡ್ರಿ. ಅಗ್ನಿರ್ಜ್ಯೋತಿ ರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಹ ಅಂತೇನು ಒಂದು ಕಾಲವನ್ನ ನಿರ್ಣಯ ಮಾಡಿದ್ದಾರೋ, ಇಂತಹ ಕಾಲದ ಗತಿ ಜ್ಞಾನಿಗೆ ಅಪ್ಲೈ ಆಗೋದಿಲ್ಲ. ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ ಏನ್ ತಗೊಂಡಿದೀವಿ, ಆ ಜ್ಞಾನಿಗೆ ಇದು ಯಾವ ಅಪ್ಲೈ ಆಗೋದಿಲ್ಲ. ಅವನು ಯಾವ ಸಮಯದಲ್ಲಿ ಕೂಡ ಅವನು ದಕ್ಷಿಣಾಯನ ಇರ್ಬೋದು ಅಥವಾ ರಾತ್ರಿ ಇರ್ಬೋದು, ಯಾವುದೇ ಮಾಸ ಇರ್ಬೋದು, ಪ್ರಶ್ನೆ ಇಲ್ಲ. ಅಲ್ಲಿ ಅವನಿಗೆ ಯಾವುದು ಕೂಡ ಹಗಲು ರಾತ್ರಿ ಯಾವ್ದು ಸಂಬಂಧ ಇಲ್ಲ. ಅದಕ್ಕೆ ಸ್ವಾಮಿ ಶಂಕರಾನಂದರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವನ ಉದಾನ ವಾಯು ಇಲ್ಲಿ ಇರುವಾಗ್ಲೇನೆ ಅದು ಆತ್ಮನಲ್ಲಿ ಸೇರ್ಬಿಟ್ಟಿರ್ತದೆ ಅಂತ. ಈಗ ನಮ್ಮನ್ನು ತಗೊಂಡೋಗೋದು ಉದಾನ ವಾಯು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ನಿಜ ಯೋಗ ಮಾರ್ಗ ಇದು. ಪ್ರಯಾಣ ಕಾಲೇ ಮನಸ ಅಚಲೇನ, ಭಕ್ತಿಯಿಂದ ತನ್ನ ಅಧೋಮುಖವಾಗಿರ್ತಕ್ಕಂತಹ ಈ ಪ್ರಾಣವನ್ನ ಊರ್ಧ್ವಮುಖಗೊಳಿಸಿ ಅವನು ಬ್ರಹ್ಮರಂಧ್ರದಲ್ಲಿ ಅದನ್ನ ನಿಲ್ಲಿಸಿ ತನ್ನ ಗತಿಯನ್ನ ಮುಟ್ತಾನೆ ಅಂತಕ್ಕಂಥದ್ದನ್ನ ಹೇಳಿದ್ವಲ್ವಾ. ಇದು ಯೋಗ ಮಾರ್ಗ. ಈ ಯೋಗ ಮಾರ್ಗವನ್ನ ಯೋಗಿಯಾಗಿರ್ತಕ್ಕಂಥವನು ಅಭ್ಯಾಸ ಮಾಡ್ತಾನೆ. ಅವನು ದೇಹತ್ಯಾಗ ಮಾಡಿದ್ಮೇಲೆ ಅವನು ಅತ್ಯಂತಿಕವಾಗಿರ್ತಕ್ಕಂತಹ ಶಾಶ್ವತವಾದ ಪದವಿಯನ್ನ ಪಡಿತಾನೆ. ಅಂದ್ರೆ ದೇಹ ಇರುವಾಗಲ್ಲ, ದೇಹ ತ್ಯಾಗ ಮಾಡುವಾಗ ಪ್ರಯಾಣ ಕಾಲೇ ಅಂತ. ಆದ್ರೆ ಜ್ಞಾನಿಯಾಗಿರ್ತಕ್ಕಂಥವನು ದೇಹ ಇರುವಾಗಲೇನೆ ಅವನು ತನ್ನ ಗತಿಯನ್ನ ಮುಟ್ಟಿರ್ತಾನೆ. ಹಾಗಾಗಿ ಈ ಪ್ರಾಣಾಯಾಮದಿಂದ ಯೋಗಿಯಾಗಿರ್ತಕ್ಕಂಥವನು ತನ್ನ ಪ್ರಾಣವನ್ನ ಅಗ್ನಚಕ್ರದಲ್ಲಿ ನಿಲ್ಲಿಸಿ ಏನು ಭೂಮಧ್ಯಕ್ಕೆ ಅವನು ತನ್ನ ಪ್ರಯಾಣವನ್ನ ಮಾಡ್ತಾನೆ. ಅಂತಹ ಒಂದು ಯೋಗ ಮಾರ್ಗ ಜ್ಞಾನಿಗೆ ಅಪ್ಲೈ ಆಗೋದಿಲ್ಲ. ಯಾಕಂತಂದ್ರೆ ಅವನು ಇಲ್ಲಿ ಇರುವಾಗ್ಲೇನೆ ತನ್ನ ಉದಾನ ವಾಯುವನ್ನ ಆತ್ಮನಲ್ಲಿ ಸೇರಿಸಿರ್ತಾನೆ. ಹಾಗಾಗಿ ಯೋಗಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಈ ಯಾವುದೇ ರೀತಿಯಾಗಿರ್ತಕ್ಕಂತಹ ರೂಲ್ಗಳು ಅಪ್ಲೈ ಆಗೋದಿಲ್ಲ. ಇನ್ನು ಎರಡನೇದು, ಈಗ ಏನು ಶ್ಲೋಕ ಪಠಣ ಮಾಡಿದ ನಾನು, ಪ್ರಯಾಣ ಕಾಲೇ, ಇದು ಯೋಗ ಮಾರ್ಗ.
ಈ ಯೋಗವನ್ನ ಅಭ್ಯಾಸ ಮಾಡಿರ್ತಕ್ಕಂಥವನು ಯಮ ನಿಯಮಗಳನ್ನ ಅಭ್ಯಾಸ ಮಾಡಿ, ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿ, ಸೊ ತನ್ನ ಪ್ರಯಾಣ ಕಾಲದಲ್ಲಿ ಅವನು ತನ್ನ ಪ್ರಾಣವನ್ನ ಊರ್ಧ್ವಮುಖಗೊಳಿಸಿ ಅವನು ದೇಹತ್ಯಾಗ ಮಾಡಿದ ಮೇಲೆ ಆ ಉದಾನ ವಾಯು ಅವನನ್ನ ಆತ್ಯಂತಿಕವಾಗಿರ್ತಕ್ಕಂತಹ ಆ ಪರಂಧಾಮಕ್ಕೆ ತಗೊಂಡೋಗುತ್ತೆ. ಅವನೇನು ತಾನು ಶ್ರೇಷ್ಠವಾದ ಪರಮವಾಗಿರ್ತಕ್ಕಂಥ ಗತಿಯನ್ನ ಅಪೇಕ್ಷೆ ಮಾಡಿದ್ದನೋ ಅಲ್ಲಿಗೆ ತಗೊಂಡೋಗುತ್ತೆ. ಇದು ಎರಡನೆಯ ಮಾರ್ಗ, ಯೋಗ ಮಾರ್ಗ. ಮೂರನೇದು ಅರ್ಚರಾದಿ ಮಾರ್ಗ ಅಂತ ಹೇಳಿದ್ವಿ. ಅರ್ಚರಾದಿ ಮಾರ್ಗ ಅಂತಂದ್ರೆ ಈ ಕರ್ಮಿಯಾಗಿರ್ತಕ್ಕಂಥವನು, ಜ್ಞಾನಿಯನ್ನ ನೋಡಿದ್ವಿ, ಯೋಗಿಯನ್ನ ನೋಡಿದ್ವಿ. ಈಗ ಮೂರನೇದವನು ಕರ್ಮಿ. ಕರ್ಮಿ ಅಂತಂದ್ರೆ ಸತ್ಕರ್ಮಗಳನ್ನ ಮಾಡಿ. ಯಾವ ಸತ್ಕರ್ಮಗಳನ್ನ ಮಾಡ್ತಾನೆ ಅವನು? ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲ ಪ್ರದಿಷ್ಠಂ. ಇಟ್ಸ್ ಎ ಬ್ಯೂಟಿಫುಲ್ ಶ್ಲೋಕ, 8ನೇದು ಕೊನೆಯ ಶ್ಲೋಕ. ಅವನು ಧರ್ಮಯುಕ್ತನಾಗಿ ಅರ್ಥಕಾಮಗಳನ್ನ ಭೋಗಿಸುತ್ತಾ ಒಂದು ನಿಯಮವನ್ನ ಒಂದು ತಾನೇನು ಧಾರಣೆ ಮಾಡಿಕೊಂಡು ಬಂದಿದ್ದಾನೋ ಅದು ಹೆಂಗಸಾಗ್ಲಿ ಹೆಂಗಸಿನ ಧರ್ಮ, ಗಂಡಸಾದ್ರೆ ಗಂಡಸಿನ ಧರ್ಮ, ಮತ್ತೆ ಯಾವ ಧರ್ಮದಲ್ಲಿ ಹುಟ್ಟಿದ್ದಾನೋ ಆ ಧರ್ಮಕ್ಕನುಗುಣವಾಗಿರ್ತಕ್ಕಂತಹ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡು ಮತ್ತೆ ಧರ್ಮಯುಕ್ತವಾದ ಕಾರ್ಯಗಳನ್ನ ಅಂದ್ರೆ ವೇದೇಶು ಅಂತಕ್ಕಂಥದ್ರ ಅರ್ಥ ಆಚಾರ್ಯ ಶಂಕರರು ಇದಕ್ಕೆ ಬಹಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದಾರೆ. ಏನು ವಿವರಣೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದ್ ಸೆಕೆಂಡ್ ನೋಡ್ಬಿಡ್ತೀನಿ ನಿಮಗೆ. ವೇದೇಶು ಸಮ್ಯಕ್ ಅಧೀತೇಷು ವೇದೇಶು ಅಂತ. ಸರಿಯಾಗಿ ಅಧ್ಯಯನ ಮಾಡಿದ ವೇದ ಪಾರಾಯಣ. ಸರಿಯಾಗಿ ಅಧ್ಯಯನ ಮಾಡಿದ ವೇದ ಪಾರಾಯಣ ಅಂದ್ರೆ ಯಾವುದನ್ನ ಹೇಳಿದ್ರು ಕೂಡ ಶಿಕ್ಷಾವಲಿಯಲ್ಲಿ ಬರುತ್ತೆ. ಅಂದ್ರೆ ಅದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೇಕು. ಒಂದು ಚಿಕ್ಕದೊಂದು ಸಣ್ಣದ ಮಂತ್ರ ಹೇಳಿದ್ರು ಕೂಡ ದೋಷರಹಿತವಾಗಿ ಮಂತ್ರವನ್ನ ಹೇಳತಕ್ಕಂಥದ್ದನ್ನ ಕಲಿಬೇಕು. ಅದನ್ನ ಅನುಸಂಧಾನ ಮಾಡ್ಬೇಕು. ಅದು ಯಾವುದೇ ಇರಲದು. ಯಜ್ಞೇಶು ಅಂತಂದ್ರೆ ಸದ್ಗುಣ ಏನ ಅನುಷ್ಠಿತೇಶು ಅಂತ. ಅಂದ್ರೆ ಸದ್ಗುಣದಿಂದ ಯಜ್ಞಗಳನ್ನ ಮಾಡಬೇಕು. ಅಂದ್ರೆ ಈಗ ಯಾವುದೋ ಒಂದು ಕರ್ಮವನ್ನ ಮಾಡ್ತಿರತ್ರಿ, ಅದು ಅಪರ ಕರ್ಮ ಇರಲಿ ಅಥವಾ ಪಿತೃ ಮಾಸದಲ್ಲಿ ಪಿತೃಗಳಿಗೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಇರಲಿ, ಅದು ಇನ್ಯಾವುದೋ ಒಂದು ನಾರಾಯಣ ವ್ರತ, ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ, ಇನ್ಯಾವುದು ವಿಷ್ಣು ಸಹಸ್ರ ಮಾಡ್ತಿರ್ತಾರೆ. ಸೊ ಇದೆಲ್ಲನೂ ಕೂಡ ಅದನ್ನ ಸದ್ಗುಣದಿಂದ ಮಾಡ್ಬೇಕು. ಅದೆಲ್ಲ ಸಂತೋಷವಾಗಿ ಯಾರಿಗೋ ತೋರ್ಸಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಂತ ಅಹಂಕಾರದ ಬೀಗಕ್ಕೋಸ್ಕರ ಅಲ್ಲದೆ ಸದ್ಗುಣದಿಂದ ಯಾವಾಗ ಮಾಡ್ತೀವಿ ಅದು ಏನಾಗುತ್ತೆ ಅಂದ್ರೆ ಅದು ಯಜ್ಞವಾಗುತ್ತೆ. ಮತ್ತೆ ತಪಸ್ಸು ಅಂತ ಕರೀತಾರೆ. ಇಲ್ಲಿ ತಪಸ್ಸು ಅಂತಕ್ಕಂಥದ್ದು ಏನಾದ್ರೂ ಒಂದು ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಅದನ್ನ ಅನುಸರಿಸ್ಬೇಕು. ಅದನ್ನ ಒಂದು ಏಕಾದಶಿ ಅಂತನೋ, ಒಂದು ಚಾತುರ್ಮಾಸ ಅಂತನೋ, ಅನೇಕ ರೀತಿಯಾಗಿರ್ತಕ್ಕಂತಹ ತಪಸ್ಸುಗಳು ಇದಾವೆ. ಯಾವುದೋ ಒಂದು ತಪಸ್ಸನ್ನ ಈಗ ನಾವೊಬ್ಬ ಯೋಗ ಟೀಚರು ಅಂತಂದ್ಮೇಲೆ ಆ ಪಾಠ ಮಾಡುವಾಗ ಅದಕ್ಕೆ ಒಂಥರ ತಪಸ್ತರ. ಅದು ಟೈಮ್ ಸರಿಯಾಗಿ ಹೋಗೋದು, ಅದನ್ನ ಸರಿಯಾಗಿ ಮಾಡೋದು, ಅದರಲ್ಲಿ ವಿಕಾರಗಳಿಲ್ಲದೆ ಇರ್ತಕ್ಕಂಥ ಮನಸ್ಸನ್ನಿಟ್ಟುಕೊಳ್ಳೋದು. ಈಗ ಯಾವಾಗ ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಅವಾಗ ಅದೇ ಕರ್ಮ ತಪ ಆಗತ್ತೆ ಅಂತ. ಯಾಕಂದ್ರೆ ಅದು ಪಬ್ಲಿಕ್ ಅನ್ನ ಗಮನಿಸಿರ್ತಕ್ಕಂಥದ್ದು.
ಹಾಗಾಗಿ ಅದು ತಪಸ್ಸಾಗತ್ತೆ. ಇನ್ನು ದೇವರನ್ನ ಗಮನಿಸಿ ಮಾಡತಕ್ಕಂತಹದ್ದು ಎಲ್ಲ ಉಪಾಸನ ಮಾರ್ಗಗಳು ಕೂಡ ಇವೆಲ್ಲವೂ ತಪಸ್ಸಾಗುತ್ತವೆ. ಒಂದು ಸೋಮವಾರವನ್ನ ಕೆಲವೊಬ್ರು ಪ್ರತಿ ಸೋಮವಾರ ಒಂದು ಉಪವಾಸ ಮಾಡ್ತಾರೆ, ಇಲ್ಲ ಪ್ರತಿ ಮಂಗಳವಾರ ಮಾಡ್ತಾರೆ, ಪ್ರತಿ ಶನಿವಾರ ಮಾಡ್ತಾರೆ. ಇದೆಲ್ಲ ತಾಪ ಇದು. ಅದನ್ನ ಸಂತೋಷವಾಗಿ ಮಾಡ್ಬೇಕು, ಅದನ್ನ ಬಲವಂತವಾಗಿ ಮಾಡಬಾರದು. ಅದನ್ನ ಅನುಷ್ಠಿತೇಷು ತಪಃ, ಅದಕ್ಕೆ ಅದನ್ನ ಸಂತೋಷವಾಗಿ ತಪಸ್ಸು ಮಾಡ್ಬೇಕು. ಯಾವುದೇ ಕಾರಣಕ್ಕೆ ನೀವು ಸಂಕಷ್ಟ ಮಾಡ್ರಿ, ಏಕಾದಶಿ ಮಾಡ್ರಿ, ಯಾವುದನ್ನ ಮಾಡ್ರಿ, ತಾಪದಿಂದಂತೂ ಮಾಡಬಾರ್ದು. ದಾನೇಶು ಚ ಸಮ್ಯಕ್ ದತ್ತೇಶು ಅಂದ್ರೆ ದಾನ ಕೊಡುವಾಗ ಅವನಿಗೆ ಯಾರಿಗೆ ದಾನ ಕೊಡ್ತಿರೋ ಅದು ವಿಧಿ ಪ್ರಕಾರ ಏನನ್ನ ಕೊಡ್ಬೇಕು ಅದನ್ನ ಪೂರ್ಣವಾಗಿ ಕೊಡ್ಬೇಕು. ಇದಕ್ಕಾಗಲೇ ನಾನು ಪಾಠ ಮಾಡುವಾಗ ಹೇಳಿದೆ, ನಾನು ಆಲ್ರೆಡಿ. ವಾಜಸ್ರವ ಅಷ್ಟು ದೊಡ್ಡ ಯಾಗವನ್ನ ಮಾಡುವಾಗ ದೊಡ್ಡ ಯಾಗವನ್ನ ಮಾಡಿದ, ಆದ್ರೆ ಕೊನೆಯಲ್ಲಿ ದಾನ ಕೊಡುವಾಗ ಒಂದು ಸಣ್ಣ ತಪ್ಪನ್ನ ಮಾಡಿಬಿಟ್ಟ ಅವನು. ದಾನ ಕೊಡುವಾಗ ಹಸುಗಳನ್ನ ದಾನ ಕೊಡ್ಬೇಕಾಗಿತ್ತು. ಹಸುಗಳನ್ನ ದಾನ ಕೊಡುವಾಗ ಏನ್ ಮಾಡಿದ ಅಂತಂದ್ರೆ, ಯಾರು ದಾನ ತಗೊಳ್ತಾನೋ ಅವನಿಗದು ತೃಪ್ತಿ, ಸಂತೋಷ ಕೊಡ್ಬೇಕದು. ಇವನು ಹಸು ಕೊಟ್ಟ, ಅದು ಎಂತ ಹಸುಗಳಾಗಿದ್ವು ಅಂತಂದ್ರೆ ಅವು ಆಲ್ರೆಡಿ ಆಹಾರ ತಿಂದೇ ಇರ್ತಕ್ಕಂಥವು, ಹಾಲನ್ನ ಕೊಡಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥವು. ಅದನ್ನು ಕೂಡ ಆ ಗುಂಪಲ್ಲಿ ಇಟ್ಕೊಂಡ್ಬಿಟ್ಟಿದ್ದವನು. ಅವು ಗರ್ಭ ನಿಲ್ಲಕ್ಕೆ ಯೋಗ್ಯವಾಗಿರ್ತಕ್ಕಂಥವು, ಹಾಲು ಕೊಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಹಸುಗಳನ್ನ ಕೊಡ್ಬೇಕು ಅವನು. ಅದನ್ನ ಬಿಟ್ಬಿಟ್ಟು ಈ ಬರಡು ಹಸುಗಳನ್ನ ಕೊಟ್ರೆ ಅವನು ತಗೊಂಡಾಗ ಏನ್ ಮಾಡ, ಅದನ್ನ ಸಾಕ್ಲಿಕ್ಕೆ ಮತ್ತೆ ಅವನು ಕಷ್ಟಪಡ್ಬೇಕು. ಅದಕ್ಕೆ ಯಾವಾಗ್ಲೂ ಕೂಡ ದಾನ ಕೊಡುವಾಗ ಅವನಿಗೆ, ಯಾರು ದಾನ ತಗೊಳ್ಳೋನಿಗೆ ಅದು ಸುಖವಾಗಬೇಕು. ಆ ರೀತಿಯಾಗಿರ್ತಕ್ಕಂತಹ ದಾನ ಕೊಡಬೇಕು. ಅಂತಹ ದಾನ ಅದು ನಿಜವಾಗಿರ್ತಕ್ಕಂತಹ ಫಲವನ್ನ ಕೊಡುತ್ತದೆ. ಈ ರೀತಿಯಾಗಿ ಕರ್ಮಿಯಾಗಿರ್ತಕ್ಕಂಥವನು ಅಂದ್ರೆ ಸತ್ಕರ್ಮಗಳನ್ನ ಮಾಡ್ತಾ ಇವನು ಅರ್ಚರಾದಿ ಮಾರ್ಗಗಳನ್ನ ಅನುಸರಿಸುತ್ತಾ, ಯಾವುದು ಅರ್ಚರಾದಿ ಮಾರ್ಗ ಅಂತಂದ್ರೆ ಈಗಾಗ್ಲೇ ನಾವ್ ಹೇಳಿದ್ವಲ್ವಾ, ಈ 8ನೇ ಅಧ್ಯಾಯದ ಶ್ಲೋಕ, ಅಗ್ನಿರ್ಜ್ಯೋತಿ ರಹ ಶುಕ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಶ್ಲೋಕ, 24ನೇ ಶ್ಲೋಕ. ಈಗ ನೋಡಿ, ನೀವು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯನನ್ನ ಬಹಳ ಇದಕ್ಕೆ ಜೋಡಿಸ್ತಾರೆ. ಅವನು ನಿತ್ಯ ಕರ್ಮಗಳನ್ನ ನಾರ್ಮಲ್ ಆಗಿ ತಾನು ತನ್ನ ವಿಧಿಗನುಗುಣವಾಗಿ ಮಾಡ್ತಾ ಇದ್ದ ಎಲ್ಲವನ್ನು ಕೂಡ. ಆದ್ರೆ ಅವರು ಧರ್ಮ ಏನಿತ್ತು ಅಂತಂದ್ರೆ, ಆ ಬೆಳಗ್ಗೆ ಎದ್ದ ತಕ್ಷಣಕ್ಕ ಏನು ಅವರು ನಿತ್ಯ ಕರ್ಮಗಳನ್ನ ಮಾಡ್ತಿದ್ರು, ಆ ಅರ್ಘ್ಯ ಕೊಡ್ತಕ್ಕಂಥದ್ದು ಗಂಗೆಗೆ, ಅದನ್ನ ಮಾತ್ರ ಯಾವುದೇ ಕಾರಣಕ್ಕೆ ಕೂಡ ಅಲ್ಲಿ ಮಿಸ್ ಆಗ್ತಿದ್ದಿಲ್ಲ ಅವರು. ಇಷ್ಟು ಧರ್ಮ ಅದು. ಆ ರೀತಿಯಾಗಿ ಉಳಿದ ಕರ್ಮಗಳನ್ನ ಹೆಂಗರಿರ್ಲಿ, ತಪ್ಪು ಸರಿ, ಭೀಷ್ಮ ಮೇಲೆ ಅನೇಕ ಒಳ್ಳೆದು ಇದೆ, ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ಕೆಟ್ಟದ್ದು ಇದೆ. ಅವನ ಜೀವನವನ್ನ ನೋಡಿದಾಗ ತುಂಬಾ ಜನ ಭೀಷ್ಮಾಚಾರ್ಯನನ್ನ ಅವನ ವ್ಯಕ್ತಿಗತವಾಗಿ ಯಾರು ನಿಂದೆ ಮಾಡೋದಿಲ್ಲ. ಆದ್ರೆ ರಾಜ್ಯದ ದೃಷ್ಟಿಯಿಂದ ನೋಡಿದಾಗ, ಒಬ್ಬ ತಂದೆಯ ವಯಸ್ಸಾಗಿರ್ತಕ್ಕಂಥ ತಂದೆಯನ್ನು ತೃಪ್ತಿಪಡಿಸಕ್ ಹೋಗಿ ಇಡೀ ಒಂದು ವಂಶದ ಸಂತಾನಕ್ಕೆ ಒಂದು ಧಕ್ಕೆಯನ್ನು ತಂದ್ಬಿಟ್ಟ ಅವನು. ಆ ಕಾರಣದಿಂದನೇ ಉತ್ತಮವಾಗಿರ್ತಕ್ಕಂಥ ಸಂತಾನ ಸಿಗದಂತಾಗಿ ಯುದ್ಧ ಮಾಡಿ ಅಷ್ಟು ಅನರ್ಥ ಆಗ್ಬೇಕಾಯ್ತು ಅಂತ. ರಾಜ್ಯದ ವಿಷಯದಲ್ಲಿ ನಿರ್ಧಾರ ತಗೊಳ್ಳುವಾಗ ತಪ್ಪಿಬಿಟ್ಟ ಅವನು. ಅದೆಲ್ಲ ಸೆಕೆಂಡ್ರಿ ಅದು. ಬಟ್ ಆದ್ರೆ ಅವನು ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಧರ್ಮದಿಂದ ಅವನು ಸ್ವಲ್ಪನೂ ಕೂಡ ಕದರ್ಲಿಲ್ಲ ಅವನು. ಹಾಗಾಗಿ ಅವನು ಈ ಉತ್ತರಾಯಣ ಮಾಸದ ತನಕ ಕಾದು
ಆ ಉತ್ತರಾಯಣ ಕಾಲದಲ್ಲಿ ಅವನು ದೇಹತ್ಯಾಗ ಮಾಡಿದ. ಸೊ ಇಂತಹ ಯೋಗಿಗಳು ಕರ್ಮಿಗಳಂತೇಳಿ ಕರಿತೀವಿ. ಇವರು ಅರ್ಚರಾದಿ ಮಾರ್ಗವನ್ನ ಅನುಸರಿಸಿ ಉತ್ತರೋತ್ತರ ಲೋಕಗಳನ್ನ ಪಡ್ಕೊಳ್ತಾ ಕೊನೆಗೆ ಆ ಬ್ರಹ್ಮಲೋಕದಲ್ಲಿ ಸೇರಿ ಬ್ರಹ್ಮನ ಜೊತೆ ಈ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡಿ ಬ್ರಹ್ಮನ ಪ್ರಳಯದ ಜೊತೆಗೆ ಅವರು ಕೂಡ ಮುಕ್ತಿಯನ್ನ ಪಡಿತಾರೆ. ಸೊ ಒಂದು ಯೋಗ ಮಾರ್ಗ, ಮತ್ತೊಂದು ಸತ್ಕರ್ಮಗಳ ಮಾರ್ಗ. ಇನ್ನೊಂದು ಮಾರ್ಗ ಇದೆ, ಕೇವಲ ಅದು 4ನೇ ವರ್ಗ. ಒಂದಿಷ್ಟು ಒಳ್ಳೇದು ಕೆಟ್ಟದ್ದು ಮಾಡ್ತಾರೆ, ಒಂದಿಷ್ಟು ಕೆಟ್ಟದ್ದು ಮಾಡಿದಾಗ ಒಂದಿಷ್ಟು ತಪ್ಪುಗಳನ್ನ ಪಾಪಗಳನ್ನ ಅನುಭವಿಸ್ತಾರೆ, ಒಳ್ಳೇದು ಮಾಡಿದಾಗ ಒಂದಿಷ್ಟು ಪುಣ್ಯವನ್ನು ಅನುಭವಿಸ್ತಾರೆ, ಮತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಜೀವನವನ್ನ ಮಾಡ್ತಾರೆ. ಈ 4 ರೀತಿಯಾಗಿರ್ತಕ್ಕಂತಹ ವಿಧಾನಗಳು. ಈ 4 ರೀತಿಯಾಗಿರ್ತಕ್ಕಂಥ ವಿಧಾನಗಳಲ್ಲಿ ಈಗ ನಾವು ಪಾಠ ಮಾಡುವಾಗ 3 ಸಾರಿ ಓಂಕಾರಗಳನ್ನ ಪಾರಾಯಣ ಮಾಡುತ್ತೀವಿ. ಈ ಓಂಕಾರ ಪಾರಾಯಣದ ಅರ್ಥ ಏನು ಅಂತಂದ್ರೆ, ಆ ಓಂಕಾರ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಕನೆಕ್ಟ್ ಆಗ್ಲಿಕ್ಕೆ. ಅದು ಇಲ್ಲದೆ ಹೋದ್ರೆ ಈ ರಹಸ್ಯವಾಗಿರ್ತಕ್ಕಂತಹ ವಿದ್ಯೆ ನಮ್ಮೊಳಗಡೆಗೆ ಓಪನ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಉಪಾಸನೆ ಅಂತಕ್ಕಂಥದ್ದು ನಾವು ಒಂದೊಂದು ಕಾರ್ಯದಲ್ಲಿ ಕೂಡ ಅದನ್ನು ನೋಡ್ತಾ ಹೋಗ್ಬೋದು ಅದನ್ನ. ಹಾಗಾಗಿ 8ನೇ ಅಧ್ಯಾಯ, ಈ ನೀವು ಯಾವುದೇ ಮಂತ್ರಗಳನ್ನ ತಗೊಂಡ್ರು ಕೂಡ ಅದು ಸೊ ಆಗಮಶಾಸ್ತ್ರಗಳನ್ನ ತಗೊಳ್ಳಿ, ಅಥವಾ ವೇದಶಾಸ್ತ್ರಗಳನ್ನ ತಗೊಳ್ಳಿ, ಅಥವಾ ನಿಗಮಗಳನ್ನ ತಗೊಳ್ಳಿ, ಯಾವುದನ್ನ ತಗೊಳ್ಳಿ, ನೀವು ಯಾವುದೇ ಶಾಸ್ತ್ರ ತಗೊಂಡ್ರು ಕೂಡ ಅಲ್ಲಿ ಎಲ್ಲ ಕಡೆಗೆ ನಿಮಗೆ ಕಾಮನ್ ಆಗಿ ಒಂದು ಓಂ ಅಂತಕ್ಕಂಥದ್ದು ಫಸ್ಟ್ ಬಂದೇ ಬರ್ತದೆ ನಿಮಗೆ. ಯಾವುದೇ ನೀವು ಮಂತ್ರಗಳನ್ನ ಉಚ್ಚಾರಣೆ ಮಾಡುವಾಗ ಓಂ ಇಲ್ಲಾರ್ದೆ ಯಾವ ಮಂತ್ರಗಳು ನಿಮಗೆ ಉಚ್ಚಾರಣೆ ಆಗೋದಿಲ್ಲ. ಈ ಒಂದು ನೀವು ಶತನಾಮಾವಳಿಗಳು ಸಹಸ್ರನಾಮಾವಳಿ ತಗೊಂಡ್ರು ಕೂಡ ಅಲ್ಲಿ ಓಂ ಕಂಪಲ್ಸರಿ ಇರ್ತದೆ. ಅಲ್ಲಿ ಅದು ಓಂ ಹೇಳಿದ್ಮೇಲೆನೆ ಪೂರ್ಣ ಆಗದದು. ಈ ಓಂಕಾರ ಅಂತಕ್ಕಂಥದ್ದು, ಈ ಓಂಕಾರವನ್ನ ಉಪಾಸನೆ ಮಾಡ್ತಾ ಓಂಕಾರ ಪುರುಷನಾಗಿರ್ತಕ್ಕಂಥ ಪರಮಾತ್ಮನನ್ನ ಅನುಸಂಧಾನ ಮಾಡ್ತಾ ಓಂಕಾರ ಉಪಾಸನೆಯನ್ನ ಮಾಡಿದಾಗ ಈ ಅಕ್ಷರಾದಿ ಮಾರ್ಗವನ್ನ ಹಿಡಿದು ಸೊ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಫಲವನ್ನ ಕೂಡ ಪಡಿಬಹುದು ಅಂತಕ್ಕಂತಹ ಈ 8ನೇ ಅಧ್ಯಾಯ ಒಂದು ರೀತಿಯಾಗಿರ್ತಕ್ಕಂತಹ ಯೋಗಿಕ್ ಪ್ರಾಕ್ಟೀಸ್ ಅಂತ ಕರಿತೀವಿ ನಾವು ಇದನ್ನ. ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಅಧ್ಯಾಯ. ಯೋಗಿಗಳಿಗೆ, ಉಪಾಸಕರಿಗೆ, ಸಾಧಕರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತುಂಬಾ ಸುಲಭವಾಗಿರ್ತಕ್ಕಂಥದ್ದು. ಸುಲಭ ಅಂತಂದ್ರೆ ಅದರಲ್ಲಿ ಡೌಟ್ ಬರದಂತೆ ಅದರಲ್ಲಿ ಎಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿರ್ತಕ್ಕಂತಹ ಅಧ್ಯಾಯ. ಈ 8ನೇ ಅಧ್ಯಾಯ ಉಪಾಸನಾ ಯೋಗವಾದ್ರೆ, ಈಗ ನಾವು ಪ್ರವೇಶ ಮಾಡತಕ್ಕಂತಹದ್ದು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ. ಈ 9ನೇ ಅಧ್ಯಾಯ ಒಟ್ಟು 34 ಶ್ಲೋಕಗಳಿದೆ. ಈ 34 ಶ್ಲೋಕಗಳಲ್ಲಿ ಇದನ್ನ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, 8ನೇ ಅಧ್ಯಾಯಕ್ಕೆ ಕೆಲವಷ್ಟು ಹೆಸರುಗಳು ಇದಕ್ಕೆ ಕೊಟ್ಟಿಲ್ಲ. ಆದರೂ ಕೂಡ ಈ ರತ್ನ ಅವರು ಆಶ್ವಾಸನ ಯೋಗ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಗೌರಿ ಅವರು ಏನ್ ಬರೆದಿದ್ದಾರೆ ಗೊತ್ತಿಲ್ಲ ನನಗೆ, ಅದು ತೆಲುಗಾಗಿರೋದ್ರಿಂದ ನನಗೆ ನೋಡಕ್ ಆಗ್ಲಿಲ್ಲ. ಅಂದ್ರೆ ಈ 9ನೇ ಅಧ್ಯಾಯ ಇಲ್ಲಿ ಪ್ರಯತ್ನದ ಒಂದು 8ನೇ ಅಧ್ಯಾಯದಲ್ಲಿ ಪ್ರಯತ್ನ ಪೂರ್ವಕವಾಗಿ ಪರಮಾತ್ಮನ ಪಡ್ಕೊಳ್ಳಿಕ್ಕೆ ಯೋಗವನ್ನ ಹೇಳಿದ್ರೆ, ಈ 9ನೇ ಅಧ್ಯಾಯದಲ್ಲಿ ಈ ಪ್ರಯತ್ನ ಮಾಡುವ ಭಕ್ತನನ್ನ ಆ ಪರಮಾತ್ಮ ಹೇಗೆ ಪ್ರೊಟೆಕ್ಟ್ ಮಾಡ್ತಾನೆ, ಆ ಪ್ರೊಟೆಕ್ಟ್ ಮಾಡ್ತಾ ಅವನ ಅನಂತ ಅಖಂಡವಾಗಿರ್ತಕ್ಕಂಥ ತತ್ವವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ. ಒಂದು ರೀತಿಯಿಂದ ಈ 8ನೇ ಅಧ್ಯಾಯವನ್ನ ನಾವು ಈ ಪಂಚದಶಿ ಪಾಠದ ಅನ್ವಯವಾಗಿ ಮಾತಾಡೋದಾದ್ರೆ, ಈ 8ನೇ ಅಧ್ಯಾಯವನ್ನ ಪರೋಕ್ಷ ಜ್ಞಾನ ಅಂತ ಹೇಳಿದರೆ, ಈ 9ನೇ ಅಧ್ಯಾಯವನ್ನ ಅಪರೋಕ್ಷ ಜ್ಞಾನ ಅಂತ ಸ್ವಾಮಿ ಶಂಕರಾನಂದರು ಮೆನ್ಷನ್ ಮಾಡಿದ್ದಾರೆ ಇದನ್ನ.
ಅಂದ್ರೆ ಆ ಅಷ್ಟು ಆ ಪರಮಾತ್ಮನ ಒಂದು ಕರುಣೆ ಇದರಲ್ಲಿ ಧಾರಾಳವಾಗಿ ಹರಿದಿದೆ. ಭಕ್ತನಿಗೆ ಆಶ್ವಾಸನೆ ಕೊಟ್ಟಿರತಕ್ಕಂತಹ ಈ 9ನೇ ಅಧ್ಯಾಯ. ಈ 9ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಒಂದು, ಇದನ್ನದಾದ್ಮೇಲೆ ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅನನ್ಯಾಶ್ಚಿಂತೆ ಎಂತೋ ಮಾಂ ಏ ಜನಾಹ ಪರ್ಯುಪಾಸತೆ ಅಂತಕ್ಕಂಥದ್ದು ಒಂದು ಶ್ಲೋಕ. ಆಮೇಲೆ ಕೊನೆಯಲ್ಲಿ ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು, ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಅಲ್ಲಿ ಭಕ್ತರ ಇಲ್ಲಿ ಹೆಂಗ ಉಪಾಸಕರ ವರ್ಣನೆ ಇದೆಯೋ ಅದೇ ರೀತಿಯಾಗಿ 9ನೇ ಅಧ್ಯಾಯದಲ್ಲಿ ಭಕ್ತರ ವರ್ಣನೆ ಇದೆ. ಭಕ್ತ ಅಂದ್ರೆ ಯಾರು, ಉಪಾಸಕ ಅಂತಂದ್ರೆ ಯಾರು, ಮತ್ತೆ ಮನಸ್ಸನ್ನ ತನ್ನಲ್ಲಿ ಸೇರಿಸತಕ್ಕಂತಹ ಭಕ್ತ ಎಂತವನು ಅಂತ ಭಕ್ತಿಯನ್ನ ಡಿವಿಷನ್ ಮಾಡಿ ಭಕ್ತನಿಗೆ ಅನುಗುಣವಾಗಿ ಭಕ್ತಿ ಹೇಗಿರುತ್ತದೆ ಅಂತಕ್ಕಂಥ. ಮತ್ತೆ ಈ 9ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಒಂದು ಶ್ಲೋಕ ಇದೆ. ಯಾವುದು ಅಂತಂದ್ರೆ ಅತ್ಯಂತ ಸುಲಭವಾಗಿ ಭಕ್ತಿಯನ್ನ ಹೇಗೆ ಮಾಡ್ಬೋದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಸೊ ಹಾಗಾಗಿ ಈ 9ನೇ ಅಧ್ಯಾಯ ನಾವು ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಮೊದಲನೇ ಶ್ಲೋಕ ಬಹಳ ಸೊಗಸಾಗಿರ್ತಕ್ಕಂಥದ್ದು. ಆಮೇಲೆ ಅನನ್ಯಾಶ್ಚಿಂತೆ ಎಂತೋ ಮಾಂ ಈ 22ನೇ ಶ್ಲೋಕ, ಎನ್ನದಾದ್ಮೇಲೆ ಕೊನೆಯ ಶ್ಲೋಕ, ಮತ್ತೆ ಅದರ ಮಧ್ಯದಲ್ಲಿ ಒಂದು ಬರ್ತಕ್ಕಂಥದ್ದು ಪತ್ರಂ ಪುಷ್ಪಂ ಫಲಂ ತೋಯಂ. ಈ 4 ಶ್ಲೋಕಗಳನ್ನ ನಾವು ಚೆನ್ನಾಗಿ ಅಂದ್ರೆ ನೋಡಿದ್ವಿ ಅಂತಂದ್ರೆ, ಅರ್ಥ ಮಾಡಿಕೊಂಡ್ವಿ ಅಂತಂದ್ರೆ, ಸೊ ಈ ಅಧ್ಯಾಯ ಒಟ್ಟು ಸಾರವನ್ನ ಸಂಗ್ರಹಿಸ್ಲಿಕ್ಕೆ ತುಂಬಾ ಸುಲಭ ಆಗತ್ತೆ. ಸೊ ಒಟ್ಟು 34 ಶ್ಲೋಕಗಳಿದೆ. ಈ 34 ಶ್ಲೋಕದಲ್ಲಿ 1ರಿಂದ 3 ತನಕ ಯಾವುದಿದು ಗುಹ್ಯವಾಗಿರ್ತಕ್ಕಂತಹದ್ದು ಪರಮಾತ್ಮನ ತತ್ವ ಇದೆಯೋ ಆ ಗುಹ್ಯ ಮತ್ತು ಆ ಗುಹ್ಯವನ್ನ ಪಡೆದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಶಿಷ್ಯನ ಕ್ವಾಲಿಟಿ ಅದನ್ನ ತಿಳಿಸ್ತಕ್ಕಂತಹದ್ದು, ಮತ್ತೆ ನೇರವಾಗಿ ಅನುಭವಕ್ಕೆ ಬರ್ತಕ್ಕಂಥದ್ದು ಅಂತಕ್ಕಂಥ ಈ 3 ಶ್ಲೋಕಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವು. ಅದಾದ್ಮೇಲೆ 4ರಿಂದ 10ರವರೆಗೆ ಆ ಗುಹ್ಯವಾಗಿರ್ತಕ್ಕಂಥ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ವ್ಯಕ್ತಾದ್ವ್ಯಕ್ತಯ ಸರ್ವಾಹ ಅಂತ ಏನು 8ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಅದು ವ್ಯಕ್ತ ರೂಪದಲ್ಲಿರತಕ್ಕಂಥ ಪರಮಾತ್ಮನನ್ನ ಅವ್ಯಕ್ತವಾಗಿ ಹೇಗೆ ನೋಡ್ಬೋದು ಅಂತಕ್ಕಂತಹ ಎಲ್ಲ ಭೂತಗಳಲ್ಲಿ, ಲೋಕಗಳಲ್ಲಿ, ಎಲ್ಲ ಕಡೆ ಅದು ಯಾಕೆ ಕಾಣುತ್ತಾ ಇಲ್ಲ, ಯಾವ ಕಾರಣದಿಂದ ಅದು ನಮಗೆ ಅಗೋಚರವಾಗಿದೆ. ಈ ಗುಹ್ಯವಾಗಿರ್ತಕ್ಕಂಥ ಪರಮಾತ್ಮನ ಅರ್ಥ ಮಾಡಿಕೊಂಡು ಅಂದ್ರೆ ಅವಾಗ ಈ ಆವರಿಸಿರ್ತಕ್ಕಂಥ ಅವಿದ್ಯೆ ಮರೆಯಾಗಿ ನಾವು ಹೇಗೆ ಆ ಅವ್ಯಕ್ತ ರೂಪನಾಗಿರ್ತಕ್ಕಂಥ ಪರಮಾತ್ಮನ ಅರ್ಥ ಮಾಡಿಕೊಳ್ಬಹುದು ಅಂತಕ್ಕಂತಹ ವಿಚಾರವನ್ನ 4ರಿಂದ 10 ತನಕ ತಿಳಿಸಿದ್ದಾರೆ. ಆದ್ಮೇಲೆ 11ರಿಂದ 13 ತನಕ ನಾವು ಯಾವುದನ್ನ ನಾವು ವಿಶ್ವರೂಪ ದರ್ಶನ ಅಂತ ಕರಿತೀವಿ, ಆ ವಿಶ್ವರೂಪ ದರ್ಶನವನ್ನ ಸ್ವಲ್ಪ ಮಟ್ಟಿಗೆ ದೃಷ್ಟಿಕೋನವನ್ನ ಕೊಟ್ಬಿಟ್ಟು ನೋಡ್ಲಿಕ್ಕೆ ಒಂದಿಷ್ಟು ಹೇಳಿ, ಮತ್ತೆ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಒಂದು ಆಸುರಿ ಗುಣಗಳಿಂದ ಹೆಂಗ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇದರಲ್ಲಿ ಹೇಳಿದೆ. ಅದಾದ್ಮೇಲೆ 14ರಿಂದ 19ರವರೆಗೆ ಇಡೀ ಭೂಮಂಡಲ ಎಲ್ಲವೂ ಕೂಡ ಆ ಅಖಂಡವಾಗಿರ್ತಕ್ಕಂಥ ಪರಮಾತ್ಮನಿಂದ ಹೇಗೆ ತುಂಬಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು. ಅದಾದ್ಮೇಲೆ 20ರಿಂದ 25 ತನಕ ಉಪಾಸನ ಮಾರ್ಗವನ್ನ ಯಾವ ರೀತಿಯಾಗಿ ನಾವು ಭಕ್ತಿಯ ಪರಾಕಾಷ್ಠೆ ಎಂತ ಭಕ್ತಿಯನ್ನ ಮಾಡಿದಾಗ ಈ ಯೋಗಿಯಾಗಿರ್ತಕ್ಕಂಥವನು, ಯಾವ ಒಂದು ಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಇಚ್ಛಾಶಕ್ತಿಯಿಂದ ಏನನ್ನ ಪಡ್ಕೊಂಡಿದ್ದನೋ ಅದನ್ನ ಭಕ್ತಿಯಿಂದ ತುಂಬಾ ಸುಲಭವಾಗಿ ಹೇಗೆ ಪಡ್ಕೊಳ್ಬಹುದು ಅಂತಕ್ಕಂಥದ್ದು. ಮತ್ತೆ 26ರಿಂದ 29ರವರೆಗೆ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಒಂದು ಸ್ಥೂಲವಾದ ಹಣ್ಣು, ಕಾಯಿ, ಹೂಗಳಿಂದನೂ ಕೂಡ ಭಗವಂತನನ್ನ ಹೇಗೆ ಪೂಜೆ ಮಾಡಬಹುದು ಅಂತಕ್ಕಂಥದ್ದು. ಅದಾದ್ಮೇಲೆ 30ರಿಂದ 33 ತನಕ ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾನೋ ಆ ಉಪಾಸಕ ಅವನು ಎಂತಹ ದುರಾಚಾರಿಯಾಗಿರ್ಲಿ, ಮತ್ತೆ
ಯಾವುದೇ ರೀತಿಯಾಗಿರ್ತಕ್ಕಂಥ ಯೋನಿಯಲ್ಲಿ ಹುಟ್ಟಿರ್ತಕ್ಕಂಥವನಾಗಿರ್ಲಿ, ಅವರೆಲ್ಲರೂ ಕೂಡ ಈ ಈ ಕೆಲವೊಬ್ರು ಅಪಾದನೆ ಮಾಡ್ತಕ್ಕಂಥದ್ದು ಏನಂತಂದ್ರೆ, ಈ ಭಗವದ್ಗೀತೆ ಅಂತಕ್ಕಂಥದ್ದು ಬ್ರಾಹ್ಮಣರಿಗೆ ಮಾತ್ರ ಹೇಳಿದೆ ಅಂತೇಳಿ ಈ ಕೆಲವೊಂದಿಷ್ಟು ಜನ ಒಂದಿಷ್ಟಿದ್ರ ಮೇಲೆ ಆರೋಪವನ್ನ ಮಾಡ್ತಕ್ಕಂಥದ್ದು. ಅದು ಯಾವ ದೃಷ್ಟಿಕೋನದಿಂದ ಹೇಳಿದೆ ಹೇಗಂತ ಹೇಳ್ಬಿಟ್ಟು ಆಳವಾದ ಅಧ್ಯಯನ ಅದೆಲ್ಲ ಹೋಗೋದಿಲ್ಲ. ವಾಸ್ತವಿಕವಾಗಿ ಒಂದು ಲೌಕಿಕವಾಗಿ ಒಂದು ರೀತಿಯಿಂದ ಈ ದ್ವಂದ್ವವನ್ನ, ಕಲಹವನ್ನ ಹುಟ್ಟಿಸ್ತಕ್ಕಂತಹ ರೀತಿಯಲ್ಲಿ ಕೆಲವೊಬ್ರು ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. ಅಂತಹ ಎಲ್ಲ ಸ್ಟೇಟ್ಮೆಂಟ್ಗಳಿಗೆ ಈ 9ನೇ ಅಧ್ಯಾಯದಲ್ಲಿ ಬಹಳ ಸೊಗಸಾಗಿ ಎಂತ ಪಾಪ ಕೆಲಸವನ್ನ ಮಾಡಿರ್ಲಿ ಅಥವಾ ಪಾಪ ಯೋನಿಯಲ್ಲಿ ಜನಿಸಿರ್ಲಿ, ಅಂತವನು ಕೂಡ ಅವನು ಯಾವಾಗ ಅವನು ಭಗವಂತನನ್ನ ಇಷ್ಟಪಡ್ತಾನ ಆಗ ಭಗವಂತ ಖಂಡಿತವಾಗ್ಲೂ ಕೂಡ ಅವನಿಗೆ ಆ ಮುಕ್ತಿ ಅಂತಕ್ಕಂಥದ್ದನ್ನ ಕೊಡ್ತಾನೆ ಅಂತಕ್ಕಂಥದ್ದನ್ನ ಆ ಎಲ್ಲ ಏನು ಅನರ್ಥ ಮಾತಾಡ್ತಕ್ಕಂಥವ್ರೆಲ್ಲರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಕ್ಕಂತಹ ಒಂದು ಅದ್ಭುತ ಶ್ಲೋಕವನ್ನ ನೀವು ಕೆಲವೊಂದು ಯಾವ ನೀವು ಅಷ್ಟೇ ಪೇಪರ್ಗಳಲ್ಲಿ ಅಲ್ಲಿ ಎಲ್ಲ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರ್ತಿರ್ತವೆ. ಸೊ ಕೆಲವೊಬ್ಬರೆಲ್ಲ ಮಾತನಾಡ್ತಿರ್ತಾರೆ. ಅಂತೂ ಯಾವ ಬಂದಾಗ ಒಂದಿಷ್ಟು ಗೊಂದಲ ಆಗುತ್ತೆ ಮನಸ್ಸಿಗೆ. ಕೆಲವೊಂದು ಅಂತ ಗೊಂದಲಗಳಿಂದ ಹೇಗೆ ಸೊ ಜ್ಞಾನದಿಂದ ಹೇಗೆ ಅದನ್ನ ನಾವು ನೋಡ್ಬೋದು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಪ್ರತಿ ಚಾಪ್ಟರ್ಲಿ ಕೂಡ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೂಡ ಅದನ್ನ ಆ ಪಾಯಿಂಟ್ ಅನ್ನು ಬಿಟ್ಟು ಬಿಡ್ತಾರೆ. ನೋಡಿ, ನಾವು 7ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರನ್ನ ಕೂಡ 4 ವರ್ಣದಲ್ಲಿ ತಗೊಂಡ್ ಬಂದ್ಬಿಟ್ಟಿದ್ದೇನೆ. ಮತ್ತೆ ಇವರೆಲ್ಲರನ್ನ ಸುಕೃತಿಗಳಂತಾನೆ ಕರೆದಿದ್ದಾನೆ ಅವನು. ವಿಶೇಷವಾಗಿ ಏನಿಲ್ಲ ಅಲ್ಲಿ. ಇಂತಹ ಸಮಗ್ರವಾದ ದೃಷ್ಟಿಕೋನದ ಒಂದು ಪಾಯಿಂಟ್ ಅನ್ನು ಬಿಟ್ಟು ಬಿಡ್ತಾರೆ. ಒಂದು ಸಬ್ಜೆಕ್ಟ್ಗೆ ಕೆಲವೊಂದು ಹೇಳುವಾಗ ಆ ಲಿಂಕ್ ಕೊಡಕ್ಕೆ ಕೆಲವೊಂದು ಶ್ಲೋಕಗಳನ್ನು ಸೇರಿಸಿರ್ತಾರಲ್ಲ, ಅಂತದನ್ನಷ್ಟೇ ತಗೊಂಡ್ಬಿಟ್ಟು ಅದನ್ನೇ ಭಗವದ್ಗೀತೆ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತದೆ. ಈಗ ಒಂದು ಮನೆ ಕಟ್ಟುವಾಗ ಅದು ಅಲ್ಲಿ ಸ್ಟೀಲ್ ಇರ್ತದೆ, ಇಟ್ಟಿಗೆ ಇರ್ತದೆ, ಸಿಮೆಂಟ್ ಇರ್ತದೆ, ನೀರ್ ಇರ್ತದೆ, ಎಲ್ಲ ಒಂದು ವಾಲ್ ಅಂತಂದ್ರೆ ಅದು ಇಷ್ಟ ಇರ್ತಾವ. ಬರೀ ಸಿಮೆಂಟಿನ ಗೋಡೆ ಅಂತಂತೀವ. ಸಿಮೆಂಟಿನ ಗೋಡೆ ಅಂತ ಹೇಳಿದಾಗಲೂ ಕೂಡ ಅದ್ರಾಗ ಸ್ಟೀಲ್ ಇರೋದಿಲ್ವಾ? ಹಾಗೆ ಒಂದು ಗ್ರಂಥ ಅಂತಂದಾಗ ಆ ಗ್ರಂಥದಕ್ಕೆ ಒಂದಕ್ಕೊಂದು ಆ ಉಪಾಸನೆಗಳಲ್ಲಿ ಸೇರಿಸುವಾಗ ಕೆಲವೊಂದು ಡಿವಿಷನ್ ಮಾಡ್ತಾರೆ. ಹೆಂಗ ಒಂದು ಸ್ಕೂಲಲ್ಲಿ ಎಲ್ಲಾ ಜಾತಿಯ ಮಕ್ಕಳು ಒಂದೇ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೂ ಕೂಡ, ಒಂದು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೂ ಕೂಡ ಅವರವರ ಬುದ್ಧಿ ಮುಟ್ಟದ ಮೇಲೆ ಹೆಂಗ ಮಾರ್ಕ್ಸ್ ಗಳನ್ನ ಕೊಡ್ತಾರೋ ಆ ರೀತಿಯಾಗಿರ್ತಕ್ಕಂಥದ್ದನ್ನ ಆ ದೃಷ್ಟಿಕೋನ ಬಿಟ್ಬಿಟ್ಟು ಕೇವಲ ಇಲ್ಲ ಇವರು ಏನು ಜಾತಿ ಆಧಾರದ ಮೇಲೆ ಮಾರ್ಕ್ಸ್ ಕೊಡ್ತಾರೆ ಅಂತ ಒಂದು ಆಂಗಲ್ ಇಂದ ಮಾತಾಡಿದಾಗ ಆ ಇಡೀ ವ್ಯವಸ್ಥೆಗೆ ಎಷ್ಟು ಒಂದು ಧಕ್ಕೆ ಆಗತ್ತೆ. ಹಾಗೆ ಸಮಾಜದಲ್ಲಿ ಇದನ್ನ ತುಂಡು ಮಾಡೋರು ಕೂಡ ಉಂಟು. ಮತ್ತೆ ಯಾರು ಇದನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಾರ ಅಂತವ್ರು ಜೋಡಿಸೋರು ಕೂಡ ಉಂಟು. ಇದು ಜಗತ್ತಿದು, ಯಾರ ಮೇಲೆ ದ್ವೇಷ ಮಾಡೋದಲ್ಲ. ಯಾಕೆ ಹೇಳಿದೆ ಅಂತಂದ್ರೆ, ನಿಮಗೆ ಗೊಂದಲ ಆದಾಗ ಅದರಿಂದ ಹೆಂಗ್ ಹೊರಗಡೆ ಬರಬೇಕು ಅಂತಕ್ಕಂಥ ಪಾಯಿಂಟ್ ಅನ್ನು ಹೇಳಿದೆ ನಾನು. ಇದು ಹೀಗೆ ಜಗತ್ತಿದು. ಇದನ್ನ ತುಂಡು ಮಾಡೋರು ಉಂಟು, ಮತ್ತೆ ಜೋಡಿಸೋರು ಉಂಟು. ಇದು ಎಲ್ಲ ಕಾಲಕ್ಕೆ ಇರತಕ್ಕಂಥದ್ದು. ತುಂಡು ಮಾಡ್ಲೇಬೇಕು. ಯಾಕಂದ್ರೆ ತುಂಡು ಮಾಡಿದಾಗ್ಲೇನೆ ಅವರ ದೃಷ್ಟಿಕೋನದಿಂದ ಅದನ್ನ ನೋಡಕ್ ಬರುತ್ತೆ ನಮಗೆ. ಹಾಗಾಗಿ ಇದು ಒಂದು ರೀತಿ ಇರತಕ್ಕಂತಹ ನಮಗೆ ಪರೀಕ್ಷಾ ಕೇಂದ್ರ ಈ ಜಗತ್ತಂತಕ್ಕಂಥದ್ದು. ಈ ಪರೀಕ್ಷಾ ಕೇಂದ್ರದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ, ಆ ತಿಳ್ಕೊಂಡಿರ್ತಕ್ಕಂಥದ್ದನ್ನ ಒಂದು ಪ್ರಯೋಗಶಾಲೆ
ಅದಕ್ಕೆ ಬಸವಣ್ಣವರು ಇದು ಕರ್ತಾರನ ಕಮ್ಮಟ ಅಂತ. ಈ ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಅಂತಂತಾರೆ ಅವರು, ಮತ್ತೆ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲದಿಲ್ಲ ಅಂತಂತಾರೆ ಅವರು. ಹಾಗಾಗಿ ಜಗತ್ತಿನಲ್ಲಿ ಏನೆಲ್ಲ ನಡೀತದೋ, ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ನಮ್ಮನ್ನ ಗೇಲಿ ಮಾಡತಕ್ಕಂಥದ್ದು ಇರ್ಬೋದು, ಯಾವುದೇ ಇರ್ಲಿ ಅದನ್ನೆಲ್ಲ ಹೆಂಗ ತಗೊಳ್ಬೇಕು ನಾವು. ಅದಕ್ಕೆ ಈ ಕರ್ತಾರನ ಕಮ್ಮಟದಲ್ಲಿ ಕರ್ತನಾಗಿರ್ತಕ್ಕಂಥ ಪರಮಾತ್ಮನನ್ನ ಅರ್ಥ ಮಾಡಿಕೊಂಡಾಗ ಅವನ ಕಮ್ಮಟ ಅಂದ್ರೆ ಅವನದೇನು ಜಗತ್ತು ಒಂದು ಆಕಾರದಿಂದ ಕಾಣ್ತಾ ಇದೆ, ಈ ಆಕಾರವಾದ ಜಗತ್ತನ್ನ ನಾವು ಚೆನ್ನಾಗಿ ಸಂತೋಷವಾಗಿ ಭೇದಿಸಬಹುದು, ಲೀಲಾಜಾಲವಾಗಿ ಆನಂದವಾಗಿರಬಹುದು. ಅದಕ್ಕೆ ಇದನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೆದಿದ್ದಾರೆ. ಅಥ ನವಮೋಧ್ಯಾಯಃ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಇದಂ ತು ಅಂದ್ರೆ ನಿನಗೆ ತೇ ಹೇಳುತ್ತೇನೆ, ಗುಹ್ಯತಮಂ ಅಂದ್ರೆ ಅತ್ಯಂತ ಗುಹ್ಯವಾಗಿರ್ತಕ್ಕಂತಹ, ಗುಹ್ಯತಮ ಮತ್ತು ಗುಹ್ಯತರ ಅಂತಕ್ಕಂತಹ ಎರಡು ಶಬ್ದಗಳು. ಆದ್ರೆ ಇಲ್ಲಿ ಗುಹ್ಯತರ ಗುಹ್ಯತಮ, ರಹಸ್ಯವಾಗಿರ್ತಕ್ಕಂತಹ ವಿದ್ಯೆಯನ್ನ ಹೇಳುತ್ತೇನೆ ಅಂತ. ಈ ಗುಹ್ಯ ಅಂತಕ್ಕಂಥದ್ದು ಈ ಭಗವದ್ಗೀತೆಯಲ್ಲಿ ಈ 9ನೇ ಅಧ್ಯಾಯದಲ್ಲಿ ಮತ್ತೆ 15ನೇ ಅಧ್ಯಾಯದಲ್ಲಿ ಮತ್ತೆ 18ನೇ ಅಧ್ಯಾಯದಲ್ಲಿ 3 ಕಡೆ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಖ ಅಂತೇಳಿ 15ನೇ ಅಧ್ಯಾಯದಲ್ಲಿ ಬರುತ್ತೆ. ಮತ್ತೆ 18ನೇ ಅಧ್ಯಾಯದಲ್ಲಿ ಕೂಡ ಈ ಶ್ಲೋಕ, ಇದು ಗುಹ್ಯ ಶಬ್ದ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ ಸುಮಾರು 2-3 ಕಡೆಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ವಿಶೇಷ ಅಂತಂದ್ರೆ ಇದು ಗುಹ್ಯವಾಗಿರ್ತಕ್ಕಂಥದ್ದು. ಹೆಂಗ ಒಂದು ಮೊಬೈಲ್ ತಗೊಂಡ್ರೆ ಆ ಮೊಬೈಲ್ ಇರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಯಾರಿಗೆ ತಿಳುವಳಿಕೆ ಇರ್ತದೋ ಅವನ್ ಮಾತ್ರ ಅದನ್ನ ಓಪನ್ ಮಾಡಕ್ ಸಾಧ್ಯ, ಉಳಿದವರಿಗೆ ಮೊಬೈಲ್ ಕಣ್ಣಿಗೆ ಕಾಣಿಸ್ತದೆ ಆದ್ರೆ ಅದನ್ನ ಆಪರೇಟ್ ಮಾಡಕ್ ಬರೋದಿಲ್ವೋ ಹಾಗೆ ಈ ಆತ್ಮ ಅಂತಕ್ಕಂಥದ್ದು ವಿದ್ಯೆ ಗುಹ್ಯವಾಗಿರ್ತಕ್ಕಂಥದ್ದು. ಈ ಗುಹ್ಯವಾಗಿರ್ತಕ್ಕಂಥದ್ದು ಇದನ್ನ ಈ 9ನೇ ಅಧ್ಯಾಯದಲ್ಲಿ ತಿಳಿಸ್ತೇನೆ. ಪ್ರವಕ್ಷ್ಯಾಮಿ ಅನಸೂಯವೇ. ಪ್ರವಕ್ಷ್ಯಾಮಿ, ವಕ್ಷ್ಯಾಮಿ ಅಂದ್ರೆ ಹೇಳು, ಪ್ರವಕ್ಷ್ಯಾಮಿ ಅಂತಂದ್ರೆ ಒಂದು ಸಾರಿ ಹೇಳಿದ್ರೆ ನಿನಗೆ ಸಂಶಯನೇ ಬರಬಾರದು, ಹಾಗೆ ಹೇಳ್ತೇನೆಯ ಅಂತ ಒಂದು ರೀತಿಯಿಂದ ಭಾರಿ ಒಬ್ಬ ಟೀಚರ್ ಕ್ವಾಲಿಟಿ. ಒಬ್ಬ ಟೀಚರ್ ಏನ್ ಮಾಡ್ತಾನೆ, ತನಗೆ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿತ್ತಂದ್ರೆ ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಕೂಡ ಅವನು ಎಲ್ಲಿ ಗೊಂದಲ ಮಾಡದಂತೆ ಹೇಳ್ತಾ ಹೋಗುತ್ತಾನ. ಮತ್ತೆ ಯಾವಾಗ ಅವನಿಗೆ ಬರೀ ಉತ್ತರ ಗೊತ್ತಿತ್ತು, ಅದರ ಮೆಥಡ್ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಜಂಪ್ ಮಾಡ್ಕೊಂತ ಹೋಗ್ಬಿಡ್ತಾನೆ. ಸೊ ಇಲ್ಲಿ ಕ್ವಾಲಿಟಿ ಟೀಚರ್ ಬಗ್ಗೆ ಏನು ಪ್ರವಕ್ಷ್ಯಾಮಿ, ಒಮ್ಮೆ ಹೇಳಿದ್ನಿ ಅಂದ್ರೆ ಪುನಃ ಮತ್ತೆ ನಿನಗೆ ಸಂಶಯ ಬರಬಾರದು. ಮತ್ತೆ ಹಾಗಿತ್ತು ಅಂದ್ರೆ ಇಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೆ ಯಾಕೆ ನಮಗೆ ಸಂಶಯ ಬರ್ತದೆ ಅಂತಂದ್ರೆ, ಟೀಚರು ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಕೂಡ ಬಿಡದಂತೆ ನೀಟಾಗಿ ಅವನು ಬೋರ್ಡ್ ಮೇಲೆ ಬರೆದಿರ್ತಾನೆ. ಅದನ್ನ ಡೈಜೆಸ್ಟ್ ಮಾಡಿಕೊಳ್ತಕ್ಕಂತಹ ಸ್ಟೂಡೆಂಟ್ಸ್ಗೆ ಯೋಗ್ಯತೆ ಇಲ್ಲದೆ ಇದ್ದಾಗ ಮತ್ತೆ ಅವನು ಟ್ಯೂಷನ್ಗೆ ಹೋಗ್ಬೇಕಾಗತ್ತೆ. ಹಾಗೆ ಹೇಳುವಾಗ ಯಾರದು ಸೂಕ್ಷ್ಮತೆ ಇರ್ತದ ಮನಸ್ಸು, ಅವರು ನೇರವಾಗಿ ಅರ್ಥ ಮಾಡಿಕೊಳ್ತಾರೆ. ಮತ್ತೆ ಯಾರಿಗೆ ಸೂಕ್ಷ್ಮತೆ ಇಲ್ಲವೋ ಅವ್ರೇನ್ ಮಾಡ್ಬೇಕು ಅಂತಂದ್ರೆ ಪುನಃ 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 ಓದ್ಬೇಕು ಇಲ್ಲಿ ಟ್ಯೂಷನ್ ಅಂದರೆ. ಅವಾಗ ಅದು ಮತ್ತಿಷ್ಟು ಸ್ಪಷ್ಟತೆ ಆಗ್ತಾ ಬರ್ತದೆ. ಅನಸೂಯ ಅಂದ್ರೆ ಅಸೂಯೆ ಇಲ್ಲದೆ ಇರ್ತಕ್ಕಂಥವನೇ ಅರ್ಜುನನ್ನ ಹೊಗಳ್ತಾ ಇದ್ದಾನೆ ಕೃಷ್ಣ. ನಿನಗೆ ಸಾಧ್ಯತೆ ಇದೆಯಾ? ಯಾಕಂದ್ರೆ ನಿನಗೆ ಅಸೂಯೆ ಇಲ್ಲ. ಯಾರಿಗೆ ಅಸೂಯೆ ಇದೆಯೋ ಅವ್ರಿಗೆ ಈ ಗುಹ್ಯವಾಗಿರ್ತಕ್ಕಂಥದ್ದು ಅರ್ಥ ಆಗೋದಿಲ್ಲ. ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ. ಇನ್ನೊಬ್ಬರ ಏಳಿಗೆಯನ್ನ, ಇನ್ನೊಬ್ಬರ ಬೆಳವಣಿಗೆಯನ್ನ, ಇನ್ನೊಬ್ಬರ ರೂಪವನ್ನ
ಇನ್ನೊಬ್ಬರ ಐಶ್ವರ್ಯವನ್ನ ಎಲ್ಲ ನೋಡಿ ಹಿಂಸೆ ಪಡ್ತಕ್ಕಂಥದ್ದು, ದ್ವೇಷ ಮಾಡ್ತಕ್ಕಂಥದ್ದು ಏನೇ ಇದೆಯೋ, ಕರಬತಕ್ಕಂಥದ್ದೇನು ಗುಣ ಇದೆಯೋ, ಇದು ಅಸೂಯೆ ಗುಣ ಅಂತ. ದುರ್ಯೋಧನಿಗೆ ಯಾವಾಗ್ಲೂ ಇತ್ತಿದು. ಅವ್ರು ಕಾಡಲ್ಲಿದ್ರೂ ಕೂಡ ಅವನು ಹಿಂಸೆ ಕೊಡ್ತಿದ್ದ ಅವನು. ಯಾಕಂದ್ರೆ ಅವನಲ್ಲಿರ್ತಕ್ಕಂಥ ಅಸೂಯೆ ಗುಣ, ತಾನು ಯುವರಾಜನಾಗಿ ಎಲ್ಲ ಸಂಪತ್ತನ್ನ, ಹಸ್ತಿನಾವತಿಯನ್ನ ಅಷ್ಟು 60 ವರ್ಷಗಳ ಕಾಲ ಭೋಗಿಸಿದ್ದಾನೆ ಅವನು. ಆದರೂ ಕೂಡ ಯಾವಾಗ್ಲೂ ಕೂಡ ಅವನಿಗೆ ಅಸೂಯೆ ಗುಣ ಇರೋದ್ರಿಂದ ಯಾರು ಕೇಳಿದ್ರು ಆ ಕಾಡಲ್ಲಿದ್ದಾಗ್ಲೂ ಕೂಡ ಅವ್ರಿಗಿಂತ ಚೆನ್ನಾಗಿ ನಾನು ಹೆಂಗಿರ್ಬೇಕು ಅಂತ ಯಾವಾಗ್ಲೂ ಕೂಡ ಇದು ದಾಯಾದಿಗಳಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೆ ಇದು. ಅದಕ್ಕೆ ಯಾವಾಗ್ಲೂ ದಾಯಾದಿಗಳಲ್ಲಿ ಅಸೂಯೆ ಗುಣ ಇರಬಾರದು. ನಮ್ಮ ರಕ್ತ ಸಂಬಂಧಿಗಳಲ್ಲಿ ಹೊರಗಡೆ ಇರಂಗಿಲ್ಲ, ಕಡಿಮೆ ಇದು, ಇಲ್ಲೇ ಬರೋದು ತುಂಬಾ. ಆದ್ರೆ ಅರ್ಜುನಿಗೆ ಆ ಗುಣ ಇದ್ದಿಲ್ಲ, ತನ್ನ ಗುರಿ ಕಡೆಗೆ ಮಾತ್ರ ಅವನು ಚಲಿಸ್ತಾ ಇದ್ದ. ಹಾಗಾಗಿ ಇಲ್ಲಿ ಅರ್ಜುನನನ್ನ ಅನಸೂಯ, ಅಸೂಯೆ ಇಲ್ಲದವನೇ, ಜ್ಞಾನಂ ವಿಜ್ಞಾನ ಸಹಿತಂ, ಈ ಜ್ಞಾನ, ಈ ಪರಮಾತ್ಮನ ವಿಜ್ಞಾನ ಸಹಿತ ಅಂದ್ರೆ ನಿನಗೆ ಈಗ ಥೇರಿ ಮತ್ತು ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಹಾಗೆ ಥೇರಿ ಅಂತಕ್ಕಂಥದ್ದು ಜ್ಞಾನ, ವಿಜ್ಞಾನ ಅಂತಕ್ಕಂಥದ್ದು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮುಖಾಂತರವಾಗಿ ಸುಲಭವಾಗಿ ನಿನಗೆ ಪ್ರಾಕ್ಟೀಸ್ ರೂಪದಲ್ಲಿ ಮಾಡುವಂತಹ ಈ ವಿದ್ಯೆಯನ್ನ ಹೇಳ್ತೀನಿ. ಯಜ್ಞತ್ವ ಇದನ್ನ ಚೆನ್ನಾಗಿ ತಿಳಿದಿ ಅಂತಂದ್ರೆ ಮೋಕ್ಷಸೆ ಅಶುಭಾತ್. ಅಶುಭಾತ್ ಅಂತಂದ್ರೆ ಎಲ್ಲ ದುಃಖಗಳಿಂದ, ಅಂದ್ರೆ ಏನು, ಈಗ ನಮ್ಗೆ ಒಂದಿಷ್ಟು ತಾಪಗಳಿದವು, ಈ ಎಲ್ಲ ತಾಪಗಳಿಂದ ಬಿಡುಗಡೆಯನ್ನ ಪಡಿತೀಯ ಅಂತೇಳಿ ಈ 9ನೇ ಅಧ್ಯಾಯ ಪ್ರಾರಂಭವಾಗುತ್ತೆ. ಈ ಶ್ಲೋಕ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಇದನ್ನ ಮತ್ತೆ ನಾವು ಡಿಟೇಲ್ ಆಗಿ ನೋಡೋಣ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.